ಸುಮಾರು 20 ಜನ ಅದ್ರ ಹೆಸರು ಕೇಳಿನೇ ನಮ್ಮಿಂದ ಆಗಲ್ಲ ಬರೆಯೋದಿಕ್ಕೆ ಅಂತ ಹೇಳಿದ್ರು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಆಕಾರ ಗ್ರಂಥಗಳು ಇಲ್ಲ ಕನ್ನಡದಲ್ಲಿ. ನಾವು ಬುಡಕಟ್ಟು ಜನಾಂಗದವರನ್ನ ನೋಡಿದಾಗ ಸಂಪೂರ್ಣವಾಗಿ ಭಿನ್ನವಾದ ಆಚರಣೆ ಅವರಲ್ಲಿತ್ತು. ಇದರಲ್ಲಿ ಕರ್ನಾಟಕದ ಹಿಂದುಳಿದ ಮತ್ತು ಬುಡಕಟ್ಟು ಸಮುದಾಯಗಳಲ್ಲಿ ಯಾವ ರೀತಿಯ ಒಂದು ಶವ ಸಂಸ್ಕಾರ ಆಚರಣೆ ಇದೆ ಅಂತ ಹೇಳಿ ಇದರಲ್ಲಿ ತರಲಾಗಿದೆ. ಹಾಗಾಗಿಯೇ ಇದಕ್ಕೆ ಮುನ್ನುಡಿಯನ್ನು ಬರೆದಿರುವಂತಹ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ಇದರಲ್ಲಿ ಏನಂತ ದಾಖಲಿಸ್ತಾ ಇದ್ದಾರೆ ಅಂದ್ರೆ, ಇತಿಹಾಸದಲ್ಲಿಯೇ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಒಂದು ಪುಸ್ತಕ ಬರ್ತಾ ಇದೆ, ಇಲ್ಲಿ ದಾಖಲಾಗ್ತಾ ಇದೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈಂಡಿಂಗ್. ಇವತ್ ನಾವು ನಿಮ್ ಮುಂದೆ ಒಂದು ಸ್ಪೆಷಲ್ ವಿಡಿಯೋ ತಗೊಂಡ್ಬಂದಿದೀವಿ. ಅವರೊಬ್ರು ಸ್ಪೆಷಲ್ ರೈಟರ್, ಮತ್ತೆ ಇವ್ರದ್ದು ಸಾಧನೆ ಅಂತೂ ತುಂಬಾನೇ ಇದೆ. ಸೊ ಅವ್ರ ಬಾಯಿಂದಾನೆ ಕೇಳೋಣ ಏನೇನ್ ಸಾಧನೆ ಮಾಡಿದ್ದಾರೆ ಅಂತ ಹೇಳಿ. ಮತ್ತೆ ಅವಾರ್ಡ್ಸ್ ಅಂತೂ ಬೇಕಾದಷ್ಟು ಅವಾರ್ಡ್ಸ್ ಬಂದಿದೆ ಇವ್ರಿಗೆ. ಇವ್ರ ಹೆಸರು ರೇಣುಕಾ ಗೊಡಗುಂಟಿ. ಹೈಸ್ಕೂಲ್ ಅಲ್ಲೇ ಇವರು ಕವನಗಳನ್ನ ತುಂಬಾನೇ ಬರೆದಿದ್ದಾರೆ. ಮತ್ತೆ ಇವರು ಸಾಹಿತ್ಯ ಲೋಕದಲ್ಲಿ ಬಹಳ ಹೆಸರು ಮಾಡಿದ್ದಾರೆ. ಸೊ ಅಂತವ್ರು ನಮ್ ಚಾನೆಲ್ ಅಲ್ಲಿ ಇವತ್ತು ಅವ್ರದ್ದು ಮನದಾಳದ ಮಾತು ಮಾತಾಡ್ತಾ ಇದ್ದಾರೆ. ಅವ್ರದ್ದು ಅವಾರ್ಡ್ಸ್ ಬಗ್ಗೆ, ಏನೇನ್ ಸಾಧನೆ ಮಾಡಿದ್ದಾರೆ, ಯಾವ ಬುಕ್ ಬರ್ದಿದ್ದಾರೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕ. ಮೇಡಮ್ ನಮಸ್ಕಾರ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಥ್ಯಾಂಕ್ ಯು, ಧನ್ಯವಾದಗಳು. ಆಕ್ಚುಲಿ ನಾನು ಬರವಣಿಗೆ ಅನ್ನುವಂಥದ್ದನ್ನ ಪ್ರಾರಂಭ ಮಾಡಿದ್ದು ಯಾವಾಗಂದ್ರೆ, ನಾನು ಸುಮಾರು ಹೈಸ್ಕೂಲ್ ಅಲ್ಲಿ 9ನೇ ತರಗತಿಯಲ್ಲಿ ಓದ್ತಾ ಇದ್ದೆ. ಆಗಿನ್ನೂ ನನ್ಗೆ ಈ ಕವನಗಳು ಬರೆಯೋದು ಅಥವಾ ಏನು ಗೊತ್ತಿರ್ಲಿಲ್ಲ. ಆಕಸ್ಮಿಕವಾಗಿ ನಾನು ಯಾವುದೋ ಒಂದು ದೃಶ್ಯನ ನೋಡಿದಾಗ ನನಗೇನೋ ಒಂದು ಬರಿಬೇಕು ಅಂತ ಅನ್ನಿಸ್ತು. ನಾನು ಮೊಟ್ಟ ಮೊದಲದಾಗಿ ಒಂದ್ 4 ಸಾಲು ಬರ್ದೆ. ಅದನ್ನ ಸಹಜವಾಗಿ ನಾನು ನನ್ನ ಸ್ನೇಹಿತರಿಗೆ ತೋರಿಸಿದಾಗ ಅವರು ನನಗೆ ಪ್ರೋತ್ಸಾಹ ಕೊಟ್ರು. ಇದು ಕವನ, ಇದು ಚೆನ್ನಾಗಿದೆ, ನೀನ್ ಬರಿತಾ ಹೋಗು ಅಂತ ಹೇಳಿದ್ರು. ಅಂದಿನಿಂದ ಪ್ರಾರಂಭವಾದಂತಹ ನನ್ನ ಈ ಬರವಣಿಗೆಯ ಒಂದು ಪ್ರಯಾಣ ಏನಿದೆ, ಸೊ ಇಲ್ಲಿವರೆಗೂ ಬಂದ್ ನಿಂತಿದೆ. ಇದುವರೆಗೂ ಸುಮಾರು 12 ಪುಸ್ತಕಗಳನ್ನ ನಾನು ತಂದಿದ್ದೀನಿ. ನೀವು ಬರೀ ಕವನಗಳು ಮಾತ್ರ ಬರ್ದಿದ್ದೀರಾ ಇಲ್ಲ ಬೇರೆ ಯಾವ್ದಾದ್ರು? ಇಲ್ಲ, ನಂದು ಪ್ರಾರಂಭದ ಬರವಣಿಗೆ ಕವಿತೆಗಳು. ಬಟ್ ಅನಂತರದಲ್ಲಿ ನಾನು ಬೇರೆ ಬೇರೆ ರೀತಿಯ, ಅಂದ್ರೆ ಜನಪದ ಹಾಡುಗಳನ್ನ ಸಂಗ್ರಹ ಮಾಡಿ ಪುಸ್ತಕವಾಗಿ ತಂದಿದ್ದೀನಿ. ಅದಲ್ದೇನೆ ಕತೆಗಳನ್ನು ಕೂಡ ಬರ್ದಿದ್ದೀನಿ. ಹಾಯ್ಕುಗಳು ಅನ್ನುವಂಥದ್ದು ಒಂದು ಸಾಹಿತ್ಯದ ಪ್ರಕಾರ, ಅದನ್ನು ಕೂಡ ಬರ್ದಿದ್ದೀನಿ. ಅದರ ಜೊತೆಗೆ ವಿಶೇಷವಾಗಿ ಗುರುತಿಸ್ಕೊಂಡಿರುವಂತದ್ದು ನನ್ನ 2 ಪುಸ್ತಕಗಳಂದ್ರೆ ಕರ್ನಾಟಕದಲ್ಲಿ ಶವ ಸಂಸ್ಕಾರ ಅನ್ನುವಂಥದ್ದು. ಇದು ಬುಕ್ದು ನಾನು ಹೆಸರು ಕೇಳಲಿಲ್ಲ, ಫಸ್ಟ್ ಟೈಮ್ ಈ ಬುಕ್ ಇದ್ ಮಾಡಿದೀನಿ. ನಿಜ ಮೇಡಮ್, ನೀವು ಹೇಳಿದಾಗೆ ಈ ಒಂದು ಪುಸ್ತಕದ ವಿಶೇಷತೆ ಏನಿದೆ ಅಂದ್ರೆ ಅದ್ರ ಹೆಸರೇ ಸೂಚಿಸುತ್ತೆ. ಈ ಒಂದು ಶವ ಸಂಸ್ಕಾರದ ಕುರಿತು ಪುಸ್ತಕಗಳನ್ನ ಮಾಡ್ಬೇಕು ಅಂತ ನನ್ಗೆ ಯಾಕೆ ಅನ್ನಿಸ್ತಂದ್ರೆ, ನಾನು ಮೈಸೂರಿನಲ್ಲಿ MA ಮಾಡಿದ್ದು. MA ಮಾಡಕ್ ಹೋದಾಗ ನನ್ಗೆ ಅಲ್ಲಿ ಸಂಶೋಧನೆ ಬಗ್ಗೆ ಸಾಕಷ್ಟು ಆಸಕ್ತಿ ಬೆಳೀತು. ಹೀಗೆ ಒಂದ್ಸಾರಿ ನಾನು ನನ್ನ ಸ್ನೇಹಿತರ ಜೊತೆಗೆ ಮಾತಾಡ್ತಿರ್ಬೇಕಾದ್ರೆ ಶವ ಸಂಸ್ಕಾರದ ಒಂದು ವಿಷಯ ಬಂತು. ಆವಾಗ ಪ್ರತಿಯೊಬ್ರು ನಾವು ಮಾತಾಡ್ತಾ ಹೋದ್ವಿ, ನಮ್ ಕಡೆ ಈ ರೀತಿಯ ಆಚರಣೆ ಇದೆ, ನಿಮ್ ಕಡೆ ಈ ರೀತಿಯ ಆಚರಣೆ ಇದೆ ಅಂತೆಲ್ಲ ಮಾತಾಡಿದಾಗ ನನ್ನಲ್ಲಿ ಒಂದು ಕುತೂಹಲ ಮೂಡ್ತು. ಆ ಒಂದು ಆಚರಣೆಗೂ ಒಂದು ಕಾರಣ ಅನ್ನುವಂಥದ್ದು ಇರುತ್ತಲ್ಲ. ನಾವು ಎಲ್ಲಾ ವಿಷಯಗಳನ್ನ ಕೂಡ ಅಧ್ಯಯನ ಮಾಡ್ತೀವಿ, ಅದೇ ರೀತಿ ಈ ಒಂದು ಆಚರಣೆಯನ್ನು ಕೂಡ ನಾವು ಅಧ್ಯಯನಕ್ಕೆ ಒಳಪಡಿಸ್ಬೇಕು ಅಂತ ನಾನು ಈ ಒಂದು ಪುಸ್ತಕಕ್ಕೆ ನಾನು ಕೈ ಹಾಕಿದೆ. ಬಟ್ ಇದನ್ನ ಮಾಡೋದಕ್ ಶುರು ಮಾಡಿದ್ಮೇಲೆ ಗೊತ್ತಾಯ್ತು, ಇದು ತುಂಬಾ ಸುಲಭವಾದದ್ದೇನಲ್ಲ, ತುಂಬಾ ಕಷ್ಟವಾದದ್ದು ಅಂತ. ಯಾಕಂದ್ರೆ ಶವ ಸಂಸ್ಕಾರ ಅನ್ನುವಂಥದ್ದೇ ಒಂದು ರೀತಿಯ ಭಯ, ನೋವು, ಆ ರೀತಿಯ ಒಂದು ಫೀಲಿಂಗ್ಸ್ ನಮ್ಮಲ್ಲಿ ತರುತ್ತೆ. ಹಾಗಾಗಿ ನಾನು ಇದನ್ನ ಯಾವ ರೀತಿ ಮಾಡೋದಕ್ಕೆ ಹೊರಟೆ ಅಂದ್ರೆ, ಕರ್ನಾಟಕದ ಬೇರೆ ಬೇರೆ ಲೇಖಕರಿಂದ ಅವರವರ ಒಂದು ಜನಾಂಗದಲ್ಲಿ ಯಾವ ರೀತಿ ಆಚರಣೆ ಇದೆ ಅಂತ ಹೇಳಿ ನಾನು ಬರ್ಸೋದಕ್ಕೆ ಪ್ರಾರಂಭ ಮಾಡಿದೆ. ಮೊದಲು 50 ಲೇಖನಗಳನ್ನ ಬರ್ಸ್ಬೇಕು ಅಂತ ನನಗೆ ಪ್ಲಾನ್ ಇತ್ತು. 50 ಜನ ಲೇಖಕರನ್ನು ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಅದರಲ್ಲಿ ಸುಮಾರು 20 ಜನ ಅದ್ರ ಹೆಸರು ಕೇಳಿನೇ ನಮ್ಮಿಂದ ಆಗಲ್ಲ ಬರೆಯೋದಿಕ್ಕೆ ಅಂತ ಹೇಳಿದ್ರು. ಅದರಲ್ಲಿ ಇನ್ನೂ ಕೆಲವರು ಪ್ರಾರಂಭ ಮಾಡಿದ್ರು, ಬಟ್ ಮುಗ್ಸಕ್ ಆಗ್ಲಿಲ್ಲ. ಅವರು ಹೇಳಿದ್ರು, ಮೇಡಮ್ ಈ ಟಾಪಿಕ್ ಆಗಲ್ಲ, ಬೇರೆ ಯಾವ್ದಾದ್ರು ಕೊಡಿ, ಮದುವೆದ್ ಕೊಡಿ, ಜಾತ್ರೆದ್ ಕೊಡಿ, ಅಥವಾ ಯಾವ್ದೋ ಒಂದು ಆಚರಣೆದ್ ಕೊಡಿ, ನಾವು ಸುಲಭವಾಗಿ ಬರಿತೀವಿ, ಆದ್ರೆ ಈ ವಿಷಯ ಮಾತ್ರ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಅದು ಒಂದು ಕಡೆ ಆದ್ರೆ, ಇನ್ನೊಂದು ರೀತಿಯ ಬರಹಗಾರರು ಬರೆಯೋದಕ್ ಶುರು ಮಾಡಿದ್ರು. ಆದ್ರೆ ಅವ್ರಿಗೆ ಈ ವಿಷಯವನ್ನ ಯಾವ ರೀತಿ ಒಂದು ಲೇಖನವಾಗಿ ಹಿಡಿದಿಡ್ಬೇಕು ಅನ್ನೋದು ಅವ್ರಿಗೆ ಬರ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಆಕಾರ ಗ್ರಂಥಗಳು ಇಲ್ಲ ಕನ್ನಡದಲ್ಲಿ.
ಈ ಒಂದು ಪದ್ಧತಿಯನ್ನ ಯಾವ ರೀತಿಯಾಗಿ ಒಂದು ಲೇಖನದಲ್ಲಿ ತರಬೇಕು ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗ್ಲಿಲ್ಲ. ಆವಾಗ ನಾನ್ ಏನ್ ಮಾಡ್ದೆ, ಒಂದು 20 ಪಾಯಿಂಟ್ಗಳನ್ನ ಮಾಡ್ದೆ ನಾನು. ಈ ಸಂದರ್ಭದಲ್ಲಿ ಏನ್ ಆಚರಣೆ ಇರುತ್ತೆ ಅದನ್ನ ಬರೀರಿ, ಈ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಎಷ್ಟು ದಿನಕ್ ಮಾಡ್ತಾರೆ, ಯಾರು ಮಾಡ್ತಾರೆ, ಅವರೇ ಯಾಕೆ ಮಾಡ್ಬೇಕು, ಈ ರೀತಿಯ ಒಂದು 20 ಪಾಯಿಂಟ್ಗಳನ್ನ ನಾನು ಬರೆದು ಲೇಖಕರಿಗೆ ಕೊಟ್ಟಾಗ ಅವರು ಅದೇ ರೀತಿ ಪ್ರಶ್ನೆಗಳನ್ನ ಕೇಳಿ ಅದನ್ನೆಲ್ಲವನ್ನ ಲೇಖನವಾಗಿ ಬರೆದು ಕೊಟ್ರು. ಸೊ ಆ ರೀತಿಯಾಗಿ ನಂದು ಮೊದಲನೇ ಒಂದು ಸಂಕಲನ ಇದು 2009ರಲ್ಲಿ ಬಂತು. ಇದರಲ್ಲಿ 21 ಲೇಖನಗಳು ಇದಾವೆ. ಓಕೆ. ಇನ್ನು ಮುಂದುವರೆದು ಏನ್ ಹೇಳ್ಬೋದು ಅಂದ್ರೆ, ಇದರಲ್ಲಿ ಬುಡಕಟ್ಟು ಜನಾಂಗದ 2 ಲೇಖನಗಳು ಬಂತು. ಅದು ವಿಶೇಷವಾಗಿ ಮತ್ತಷ್ಟು ನನ್ನನ್ನ ಕಾಡೋದಕ್ಕೆ ಶುರುವಾಯ್ತು. ಯಾಕಂದ್ರೆ ಈ ನಾವೇನು ಬೇರೆ ಬೇರೆ ಜನಾಂಗಗಳು ಏನಿರ್ತೀವಲ್ಲ, ಇಲ್ಲಿ ಆಚರಣೆಗಳು ನಮ್ಗೆ ಗೊತ್ತಿರ್ತವೆ. ಒಂದು ಅಲ್ಪ ಸ್ವಲ್ಪ ಬದಲಾವಣೆ ಇದ್ರೂ ಕೂಡ ಸ್ವಲ್ಪ ಒಂದೇ ರೀತಿಯಲ್ಲಿರುತ್ತೆ. ಬಟ್ ನಾವು ಬುಡಕಟ್ಟು ಜನಾಂಗದವರನ್ನ ನೋಡಿದಾಗ ಸಂಪೂರ್ಣವಾಗಿ ಭಿನ್ನವಾದ ಆಚರಣೆ ಅವರಲ್ಲಿತ್ತು. ಸೊ ಅದು ಕೂಡ ನನ್ನನ್ನ ಕಾಡೋದಕ್ ಶುರು ಮಾಡ್ತು. ಹಾಗಾಗಿ ನಾನು ಕರ್ನಾಟಕದ ಹಿಂದುಳಿದ ಮತ್ತು ಬುಡಕಟ್ಟು ಸಮುದಾಯಗಳಲ್ಲಿ ಶವ ಸಂಸ್ಕಾರ ಅಂತೇಳಿ 2ನೇ ಸಂಪುಟವಾಗಿ ತಂದೆ ನಾನು. ಇದು 2ನೇ ಸಂಪುಟ ಏನಿದೆಯಲ್ಲ, ಇದರಲ್ಲಿ ಕರ್ನಾಟಕದ ಹಿಂದುಳಿದ ಮತ್ತು ಬುಡಕಟ್ಟು ಸಮುದಾಯಗಳಲ್ಲಿ ಯಾವ ರೀತಿಯ ಒಂದು ಶವ ಸಂಸ್ಕಾರ ಆಚರಣೆ ಇದೆ ಅಂತ ಹೇಳಿ ಇದರಲ್ಲಿ ತರಲಾಗಿದೆ. ಇದು ಆಕ್ಚುಲಿ ಮೊದಲನೇ ಒಂದು ಸಂಪುಟಕ್ಕಿಂತಲೂ ಇದು ಇನ್ನೂ ವಿಶೇಷತೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಬುಡಕಟ್ಟು ಜನಾಂಗದ ಒಂದು ಆಚರಣೆಗಳು ತುಂಬಾ ವಿರಳ ಅಂದ್ರೆ ವಿರಳವಾಗಿ ನಮ್ಗೆ ಸಿಗುತ್ತೆ. ಅದರಲ್ಲೂ ಕೂಡ ಈ ಒಂದು ಶವ ಸಂಸ್ಕಾರ ಆಚರಣೆ ಅಂತೂ ಇನ್ನೂ ತುಂಬಾ ವಿರಳನೆ ಸಿಗುವಂತದ್ದು. ಹಾಗಾಗಿಯೇ ಇದಕ್ಕೆ ಮುನ್ನುಡಿಯನ್ನು ಬರೆದಿರುವಂತಹ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ಇದರಲ್ಲಿ ಏನಂತ ದಾಖಲಿಸ್ತಾ ಇದ್ದಾರೆ ಅಂದ್ರೆ, ಇತಿಹಾಸದಲ್ಲಿಯೇ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಒಂದು ಪುಸ್ತಕ ಬರ್ತಾ ಇದೆ, ಇಲ್ಲಿ ದಾಖಲಾಗ್ತಾ ಇದೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಈ ಪುಸ್ತಕಗಳೇನಿದೆಯಲ್ಲ, ಇವು ಹಲವಾರು ಜನ ಸಂಶೋಧಕರಿಗೆ ತುಂಬಾ ಉಪಯುಕ್ತವಾಗಿದ್ದಾವೆ. ಯಾವಾಗಲೂ ನಮ್ಗೆ ವಿಷಯ ಅನ್ನುವಂಥದ್ದು ಒಂದು ಪ್ರಾಥಮಿಕವಾಗಿ ನಮ್ಗೆ ಸಿಕ್ಕಾಗ ಮಾತ್ರ ನಾವು ಮುಂದಿನ ಹಂತದ ಒಂದು ಸಂಶೋಧನೆಗೋ ಅಧ್ಯಯನಕ್ಕೋ ಒಳಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇದು ಒಂದು ರೀತಿಯ ಪ್ರಾಥಮಿಕವಾದಂತಹ ಕೆಲಸ. ಇದ್ರ ನಂತರ ಏನಿದೆಯಲ್ಲ, ಎಲ್ಲರೂ ಸಂಶೋಧಕರು ಅಧ್ಯಯನ ಮಾಡ್ಬೇಕಾಗಿದೆ. ಆಚರಣೆಗಳ ಬಗ್ಗೆ ಇರ್ಬೋದು, ಅಥವಾ ಅಲ್ಲಿರುವ ನಂಬಿಕೆಗಳ ಬಗ್ಗೆ ಇರ್ಬೋದು. ಇನ್ನು ಏನಂದ್ರೆ, ಆ ಒಂದು ಸಂದರ್ಭದಲ್ಲಿ ಹಾಡುಗಳನ್ನು ಕೂಡ ಆಡ್ತಾರೆ ಬುಡಕಟ್ಟು ಜನಾಂಗದವರು. ಅದು ಈ ಪುಸ್ತಕದಲ್ಲಿ ದಾಖಲಾಗಿದೆ. ಕಾಡುಗೊಲ್ಲರು ಸಮುದಾಯದಲ್ಲಿ ಹಾಡನ್ನು ಕೂಡ ಆಡ್ತಾರೆ, ಅದು ಕೂಡ ಇದೆ ಇದರಲ್ಲಿ. ಒಟ್ಟಾರೆ ಇವೆರಡು ಒಂದು ರೀತಿಯ ವಿಶೇಷವಾದ ಪುಸ್ತಕಗಳಂತ ಹೇಳ್ಬೋದು. ಮೇಡಮ್, ನಿಮ್ ಕತೆಗಳು ತುಂಬಾ ವಿಶೇಷ ಅಂತ ಕೇಳ್ಪಟ್ವಿ. ಸೊ ಯಾಕೆ ಅಂತ ನಿಮ್ ಬಾಯಿಂದಾನೆ ಕೇಳೋಣ. ಹೌದು, ಎಲ್ಲರೂ ನನ್ನ ಕತೆಗಳನ್ನ ವಿಶೇಷ ಅಂತ ಗುರುತಿಸ್ತಾ ಇರೋದು ಯಾಕೆ ಅಂದ್ರೆ, ಅಲ್ಲಿ ನಾನು ಬಳಸಿರುವಂತಹ ಭಾಷೆ. ಯಾಕಂದ್ರೆ ನನ್ನ ಊರು ರಾಯಚೂರು ಜಿಲ್ಲೆಯ ಮಸ್ಕಿ ಆಗಿರೋದ್ರಿಂದ ಅಲ್ಲಿ ಏನು ಜನರು ಆಡುವಂತಹ ಭಾಷೆ ಏನಿದೆಯಲ್ಲ, ಆ ಭಾಷೆಯನ್ನೇ ನಾನು ನನ್ನ ಪುಸ್ತಕದಲ್ಲಿ, ನನ್ನ ಕತೆಗಳಲ್ಲಿ ತಂದಿದ್ದೀನಿ. ಸಾಮಾನ್ಯವಾಗಿ ನಾವು ಪಾತ್ರಗಳ ಸಂಭಾಷಣೆ ಬಂದಾಗ ಗ್ರಾಂಥಿಕ ಭಾಷೆಯನ್ನ ಬರಿತೀವಿ, ಅಲ್ಲ ಆಡು ಭಾಷೆಯನ್ನ ಬರಿತೀವಿ. ಅದಲ್ದೇನೆ ಗ್ರಾಂಥಿಕ ಭಾಷೆಯನ್ನ ನಿರೂಪಣೆಯಲ್ಲಿ ತರ್ತೀವಿ. ಆದ್ರೆ ನಾನು ಒಂದು ಹೊಸ ಪ್ರಯೋಗ ಮಾಡ್ಬೇಕು ಅಂತ ಏನ್ ಮಾಡಿದೀನಿ ಅಂದ್ರೆ, ನಿರೂಪಣೆಯನ್ನು ಮತ್ತು ಪಾತ್ರಗಳ ಸಂಭಾಷಣೆ ಎರಡನ್ನೂ ಕೂಡ ನನ್ನ ಮಸ್ಕಿ ಭಾಷೆಯಲ್ಲೇ ತಂದಿದ್ದೀನಿ. ಇದನ್ನ ತಂದ ಮೇಲೆ ನನಗೊಂದ್ ಸ್ವಲ್ಪ ಮುಜುಗರ ಇತ್ತು, ಭಯ ಇತ್ತು, ಏನ್ ಅಂತಾರೋ ಏನೋ ಓದುಗರು ಅಂತ. ಬಟ್ ಅದ ತಂದ ಮೇಲೆ ತುಂಬಾನೇ ಖುಷಿ ಆಯ್ತು. ತುಂಬಾ ಜನ ಓದುಗರು ಎಲ್ರು ಕೂಡ ಬಹಳ ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ. ತುಂಬಾ ಜನ ಲೆಟರ್ಗಳನ್ನೆಲ್ಲ ಬರ್ದಿದ್ದಾರೆ, ನಿಮ್ಮ ಭಾಷೆ ತುಂಬಾ ಚೆನ್ನಾಗಿ ಆಗಿದೆ ಅಂತ. ಅದಲ್ಲದೆ ವಿಶೇಷತೆ ಅಂದ್ರೆ, ಇದೇ ನನ್ನ ಮೊದಲನ ಕಥೆ ಸಂಕಲನ ನಿಲುಗನ್ನಡಿ ಏನಿದೆಯಲ್ಲ, ಇದಕ್ಕೆ 3 ಸ್ಟೇಟ್ ಅವಾರ್ಡ್ಗಳು ಕೂಡ ಬಂದ್ವು. ಸೂಪರ್. ಇನ್ನು ಹೊಸ ಪ್ರಯತ್ನ ಮಾಡ್ಬೇಕು ಅಂತ ನಾನು 2ನೇ ಕಥಾ ಸಂಕಲನದಲ್ಲಿ ಏನ್ ಮಾಡಿದೀನಿ ಅಂದ್ರೆ, ಒಟ್ಟು 9 ಕತೆಗಳು. ಅದರಲ್ಲಿ 5 ಕತೆಗಳು ಮಸ್ಕಿ ಭಾಷೆಯಲ್ಲಿ ಬರ್ದಿದ್ದೀನಿ, ಇನ್ನು 4 ಕತೆಗಳು ಗ್ರಾಂಥಿಕ ಭಾಷೆಯಲ್ಲಿ ಬರ್ದಿದ್ದೀನಿ. ಯಾಕಂದ್ರೆ ಯಾವತ್ತು ಕತೆ ಬರಿಬೇಕಾದ್ರೆ ಆ ವಿಷಯ ವಸ್ತು ಅನ್ನುವಂಥದ್ದು ನಾವು ನೋಡಿರ್ಬೇಕು ಅಥವಾ ಕಂಡಿರಬೇಕು, ಉಂಡಿರಬೇಕು. ಸೊ ಹಾಗಾಗಿ ನಾನು ಈಗ ಬೆಂಗಳೂರಿನಲ್ಲಿ ಜೀವನ ಮಾಡೋದಕ್ಕೆ ಸಾಕಷ್ಟು 10 ವರ್ಷಕ್ಕೂ ಮೇಲಾಯ್ತು. ಇಲ್ಲಿಯ ಬದುಕನ್ನು ಕಂಡಿದ್ದೀನಿ. ಅದೇ ರೀತಿ ನಾನು ಬಾಲ್ಯದಲ್ಲಿ ಮಸ್ಕಿ ಅನ್ನುವಂತಹ ಒಂದು ಹೈದರಾಬಾದ್ ಕರ್ನಾಟಕದ ಒಂದು ಹಳ್ಳಿ, ಅಲ್ಲಿಯ ಜೀವನವನ್ನು ಕೂಡ ಕಂಡಿದ್ದೇನೆ. ಹಾಗಾಗಿ ಅಲ್ಲಿಯ
ಒಂದು ಜೀವನವನ್ನ ಹೇಳುವಾಗ ಅಲ್ಲಿಯ ಭಾಷೆಯನ್ನ ನಾನು ಬಳಸ್ತೀನಿ. ಅದೇ ರೀತಿ ಇಲ್ಲಿಯ ಒಂದು ಜೀವನ ಶೈಲಿಯನ್ನ ಕಟ್ಟಿಕೊಡುವಾಗ ಗ್ರಾಂಥಿಕ ಭಾಷೆಯನ್ನ ನಾನು ಬಳಸಿದ್ದೀನಿ. ಮೇಡಮ್, ಜನಪದ ಆಟಗಳು ಬುಕ್ದು ಬರ್ದಿದ್ದೀರಾ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಹಾ ಮೇಡಮ್, ಇವತ್ತಿನ ದಿನದಲ್ಲಿ ಎಲ್ಲ ಮಕ್ಕಳು ಬರೀ ಕ್ರಿಕೆಟ್ ಅಥವಾ ಫುಟ್ಬಾಲ್ ಈ ರೀತಿಯ ಆಟಗಳಿಗೆ ಮೊರೆ ಹೋಗಿ ಈ ಜನಪದ ಆಟಗಳೇನಿದಾವಲ್ಲ ಅವು ಸಂಪೂರ್ಣವಾಗಿ ಕಣ್ಮರೆ ಆಗ್ತಾ ಇದಾವೆ. ಸೊ ಹಾಗಾಗಿ ನಾನೇನ್ ಮಾಡಿದೀನಿ, ಅಂತಹ ಆಟಗಳನ್ನ ಎಲ್ಲವನ್ನು ಪುಸ್ತಕ ರೂಪದಲ್ಲಿ ತರುವ ಒಂದು ಪ್ರಯತ್ನ ಮಾಡಿದೀನಿ. ಅಂದ್ರೆ ಆಟಗಳನ್ನ ಉಳಿಸುವ ಒಂದು ಪ್ರಯತ್ನ ಮಾಡಿದೀನಿ. ಅದರ ಜೊತೆಗೆ ಈಗ ಇನ್ನು ಜನಪದ ಆಟಗಳ ಕುರಿತಾಗಿ ಇನ್ನಷ್ಟು ಕೆಲಸಗಳನ್ನ ನಾನು ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಇದನ್ನ ನಾನೇನೋ ಪುಸ್ತಕ ಮಾಡಿದೆ, ಇದು ಮಕ್ಕಳಿಗೆ ಮುಟ್ಟೋದಿಲ್ಲ. ಮಕ್ಕಳಿಗೆ ಮುಟ್ಟಿಸೋದಕ್ಕೋಸ್ಕರ ಒಂದು ವಿಶೇಷವಾದಂತಹ ಒಂದು ಯೋಜನೆಯನ್ನ ನಾನೇ ತಗೊಂಡಿದ್ದೀನಿ. ಕತೆಗೊಂದು ಆಟ, ಆಟಕ್ಕೊಂದು ಕತೆ ಅಂತ ಹೇಳಿ ಒಂದೊಂದು ಆಟಗಳನ್ನ ಕತೆ ಹೇಳೋದ್ರ ಮೂಲಕ ಆಟವನ್ನ ಮಕ್ಕಳಿಗೆ ಪರಿಚಯಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಿದ್ದೀನಿ. ಸುಮಾರು 50 ಆಟಗಳು, 50 ಕತೆಗಳು ನಾನು ಬರಿತಾ ಇದ್ದೀನಿ ಇವಾಗ. ಈ ವರ್ಷದಲ್ಲೇ ಒಂದು ಪುಸ್ತಕ ಬರಬಹುದು. 10 ಕತೆಗಳಿಗೆ ಒಂದು ಪುಸ್ತಕ ಅಂತ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಈ ವರ್ಷದಲ್ಲಿ ಒಂದು ಪುಸ್ತಕ ಬರುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು 5 ಪುಸ್ತಕಗಳು ಕೂಡ ಖಂಡಿತ ಬರುತ್ತೆ. ಆ ಮೂಲಕ ಮಕ್ಕಳಿಗೆ ಈ ಒಂದು ಆಟವನ್ನ ನಾನು ಪರಿಚಯಿಸಿದಂಗೂ ಆಗತ್ತೆ, ಒಂದು ಕಥೆಯನ್ನು ಕೂಡ ಹೇಳ್ದಂಗೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಅದಲ್ದೇನೆ ಈಗ ಕಳೆದ ವರ್ಷ ಈಗಾಗ್ಲೇ ಮಕ್ಕಳ ಒಂದು ಕಥಾ ಸಂಕಲನ ಬಂದಿದೆ. ನಂದು ಮಕ್ಕಳ ಒಂದು ಕಥಾ ಸಂಕಲನ ಬಂದಿದೆ. ಜನಪದ ಹಾಡುಗಳನ್ನ ನೀವು ಸಂಗ್ರಹ ಮಾಡಿದಿರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್. ಇದು ನನಗೆ ಜನಪದ ಹಾಡುಗಳು ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ನಾವು ಚಿಕ್ಕಂದಿನಿಂದಲೂ ಆ ಹಾಡುಗಳನ್ನೆಲ್ಲ ಕೇಳ್ತಾ ಬೆಳೆದಿರ್ತೀವಿ. ನಮ್ಮ ಊರಿನ ಪಕ್ಕದಲ್ಲಿಯೇ ಲಿಂಗ್ಸ್ಗೂರು ಅಂತ ಒಂದು ಊರಿದೆ. ಅಲ್ಲಿ ಒಬ್ರು ಅಜ್ಜಿ ಇದ್ರು, ಅಂಪವ್ವ ಪೂಜಾರಿ ಅಂತ. ಅವರು ಎಷ್ಟು ಹಾಡುಗಳನ್ನ ಆಡ್ತಾ ಇದ್ರು ಅಂದ್ರೆ ನಮ್ಗೆ ಅಚ್ಚರಿ ಆಗ್ತಾ ಇತ್ತು. ಇನ್ನೊಂದು ವಿಶೇಷತೆ ಏನಂದ್ರೆ ಕೇಳುಗರಿಗೆ ಬೇಜಾರಾಗ್ತೈತೆ ಹೊರತು ಅವ್ರ ಹಾಡೋಗಂತೂ ಅವ್ರಿಗೆ ಬೇಜಾರ್ ಆಗ್ತಾನೆ ಇರ್ಲಿಲ್ಲ. ಅಷ್ಟೊಂದು ಅದ್ಭುತವಾದ ಗಾಯಕಿ ಅವರು. ಹಾಗಾಗಿ ಅವ್ರ ಹಾಡುಗಳನ್ನೆಲ್ಲವನ್ನ ನಾನು ಸಂಗ್ರಹ ಮಾಡಿ ಪುಸ್ತಕವನ್ನ ತಂದಿದ್ದೀನಿ. ಇದರ ವಿಶೇಷತೆ ಏನಂದ್ರೆ ಇವರು ಒಬ್ಬರೇ ಹಾಡಿರುವಂತಹ 132 ಹಾಡುಗಳು ಇದ್ರಲ್ಲಿದ್ದಾವೆ. 132 ಹಾಡುಗಳು ಇದ್ರಲ್ಲಿದ್ದಾವೆ. ಆಮೇಲೆ ಈ ಒಂದು ಪುಸ್ತಕದ ಕುರಿತು ಸಾಕಷ್ಟು ವಿದ್ವಾಂಸರು, ಕರ್ನಾಟಕದಲ್ಲಿ ಇರುವಂತಹ ಅನೇಕ ಕಿರಿಯ ಅನೇಕ ವಿದ್ವಾಂಸರು ಈ ಒಂದು ಪುಸ್ತಕದ ಮೇಲೆ ಲೇಖನವನ್ನ ತಂದಿದ್ದಾರೆ. ಈಗಾಗ್ಲೇ ಸಾಕಷ್ಟು ಜನರಿಗೆ ಆಕರ ಗ್ರಂಥವಾಗಿದೆ ಅದು. ಮತ್ತು ಅವರೇ ಆಡಿರುವಂತಹ ಇದೊಂದು ಖಂಡಕಾವ್ಯ. ಇದು ಇಜಭೂಪನ ಪದ ಅನ್ನುವಂಥದ್ದು. ಇದನ್ನು ಕೂಡ ಅದೇ ಗಾಯಕಿಯವರು ಆಡಿರುವಂತಹದ್ದು. ಇದು ಕೂಡ ತುಂಬಾ ವಿಶೇಷವಾದಂತಹ ಒಂದು ಹಾಡು ಅಂತ ಹೇಳ್ಬೋದು. ಹೀಗೆ ಜನಪದ ಹಾಡುಗಳ ಒಂದು ಉಳಿಸುವಂತಹ ಒಂದು ಪ್ರಯತ್ನ ನಾನು ಈ ಮೂಲಕ ಮಾಡಿದ್ದೀನಿ ಅಂತ ಹೇಳ್ಬೋದು. ನಿಮ್ ಮನೆಯಲ್ಲಿ ಅಪ್ಪ ಅಮ್ಮನು ಬರಹಾರ? ಇಲ್ಲ, ನನ್ನ ತಂದೆ ತಾಯಿ ಇಬ್ರು ಓದಿದವ್ರೇನಲ್ಲ. ನಮ್ಮ ತಂದೆಯವರು ಹಣ್ಣಿನ ವ್ಯಾಪಾರ ಮಾಡ್ಕೊಂಡು ಇದ್ದಂತವ್ರು. ನಮ್ಮ ಮನೆಯಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿದವರು ಅಂದ್ರೇನೆ ನಮ್ಮ ಅಣ್ಣ. ಅವ್ರನ್ನ ನೋಡಿ ನಾನು ಕೂಡ ಓದ್ಬೇಕು ಅಂತ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿದೆ. ಅದೇ ರೀತಿ ನಾನು ಬರಹಗಾರ್ತಿ ಆಗಿ ಗುರುತಿಸ್ಕೊಂಡೆ. ನಮ್ಮ ಅಣ್ಣ ಅವರು ಕೂಡ ಬರಿತಾ ಇದ್ರು. ಆದ್ರೆ ಅವರು ಮೊದಲು ಕವನ ಅಂತ ಪ್ರಾರಂಭ ಮಾಡಿದ್ರು. ಅನಂತರ ಅವರು ಬರೀ ಸಂಶೋಧನೆಗೆ ಅವರು ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಟ್ರು. ಬರೀ ಸಂಶೋಧನೆಯನ್ನ ಪುಸ್ತಕಗಳನ್ನ ತಂದಿದ್ದಾರೆ. ಆದ್ರೆ ನನ್ನ ಆಸಕ್ತಿ ಈ ಒಂದು ಕವಿತೆ ಇರ್ಬೋದು, ಕತೆ ಇರ್ಬೋದು, ಇದಕ್ಕೆ ಹೆಚ್ಚು ಸೀಮಿತ ಆಯ್ತು ಅಂತ ಹೇಳ್ಬೋದು. ಮೇಡಮ್, ನಾನ್ ಕೇಳ್ಪಟ್ಟಂಗೆ ಸಾಹಿತಿಗಳು ತುಂಬಾ ಪೀಸ್ಫುಲ್ ಆಗಿರೋ ಜಾಗದಲ್ಲಿ, ಮತ್ತೆ ಸೀನ್ರಿ, ಗಿಡ, ನೀರ್ ಹರಿಯೋ ಜಾಗದಲ್ಲಿ, ಆ ಜಾಗದಲ್ಲಿ ಬರೆದ್ರೆ ನಮ್ಗೆ ಚೆನ್ನಾಗಿ ಬರವಣಿಗೆ ಬರುತ್ತೆ ಅಂತ ಹೇಳ್ತಾರೆ. ಸೊ ನಿಮ್ಗೆ ಯಾವ ಜಾಗ ತುಂಬಾ ಇಷ್ಟ, ಮತ್ತೆ ಯಾವ ಸಮಯದಲ್ಲಿ ಬರೆದ್ರೆ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ, ಒಳ್ಳೊಳ್ಳೆ ಅಕ್ಷರಗಳು ಬರುತ್ತೆ? ಆಕ್ಚುಲಿ ಖಂಡಿತ ನಿಜ. ಯಾಕಂದ್ರೆ ಒಳ್ಳೆ ಪರಿಸರ ಅನ್ನುವಂಥದ್ದು ಅದು ತಾನಿಯೇ ಒಂದು ಒಳ್ಳೆಯ ಭಾವನೆಗಳನ್ನ, ಒಳ್ಳೆಯ ಆಲೋಚನೆಗಳನ್ನ ಮೂಡಿಸುತ್ತೆ. ಅದು ನಿಜ. ಆದ್ರೆ ಒಬ್ಬ ಹೆಣ್ಮಗಳು ಅಂದಾಗ ನಾವು ಆ ಒಂದು ಪರಿಸರವನ್ನ ಹುಡುಕಿಕೊಂಡು ಹೋಗಿ ಅಲ್ಲಿ ಕೂತು ಬರೆಯುವಂತದ್ದು ಸ್ವಲ್ಪ ಕಷ್ಟದಾಯಕವಾದಂಥದ್ದು. ಸಾಕಷ್ಟು ಎಲ್ಲ ಜವಾಬ್ದಾರಿಗಳು ಎಲ್ಲ ಇರುತ್ತೆ. ಹಾಗಾಗಿ ನಮ್ಗೆ ಮನೆಯೇ ಎಲ್ಲ, ನನಗೆ ಮನೆಯಲ್ಲೇ ಕೂತು ನಾನು ಎಲ್ಲ ಬರೆಯುವಂಥದ್ದು. ಸೊ ಹಾಗಾಗಿ ಇನ್ನು ಏನಂದ್ರೆ, ಒಂದು
ನಮ್ಗೆ ಎಷ್ಟೋ ಸಾರಿ ಏನೋ ಒಂದ್ ಕೆಲಸ ಮಾಡ್ತಾ ಇರ್ತೀವಿ, ಆವಾಗ ನಮ್ಗೆ ಏನೋ ಒಂದು ಥಾಟ್ ಬರುತ್ತೆ ಬರೀಬೇಕು ಅಂತ, ತಕ್ಷಣಕ್ಕೆ ಬರೆಯಕ್ ಆಗೋದಿಲ್ಲ. ಇದು ಒಂದು ಬಹಳ ಕಷ್ಟ ಅನ್ಸುತ್ತೆ. ಆಮೇಲೆ ಬರೆಯೋಕ್ ಕೂತಿರ್ತೀವಿ, ಅದು ಬರೆಯೋ ಮೂಡ್ ಇರಲ್ಲ. ಈ ರೀತಿ ಸುಮಾರು ಫೇಸ್ ಮಾಡ್ತೀವಿ ನಾವು. ಆದ್ರೂ ಕೂಡ ನಾನು ಏನ್ ಮಾಡ್ತೀನಿ, ಏನೋ ಒಂದು ಆಲೋಚನೆ ಬಂದ ತಕ್ಷಣ ಒಂದು ಪೆನ್ನು ಪೇಪರ್ ತಗೊಂಡು ಅದ ಒಂದು ಪಾಯಿಂಟ್ ತರ ಬರೆದು ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ನನ್ಗೆ ಸಮಯ ಸಿಕ್ಕಾಗ ಅದನ್ನ ಮತ್ತೆ ಬೆಳೆಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಮೇಡಮ್, ಈಗಿನ ಟ್ರೆಂಡ್ ಮೊಬೈಲ್ ಹೇಳಿದ್ರಿ, ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾರೆ ಅಂತ. ಆ ಅಡಿಕ್ಟ್ ಆಗಿದ್ರು ಸಾಕಷ್ಟು ಜನ ಬುಕ್ಸ್ ಓದ್ತಾರೆ. ಸೊ ಇನ್ಫ್ಯಾಕ್ಟ್ ನನಗೂ ಬುಕ್ಸ್ ಓದೋದಂದ್ರೆ ತುಂಬಾ ಇಷ್ಟ, ನಾನು ತುಂಬಾ ಬುಕ್ಸ್ ಓದ್ತೀನಿ. ಸೊ ನಿಮ್ ಬುಕ್ಸ್ ಎಲ್ಲ ಎಲ್ಲಿ ಅವೈಲಬಲ್ ಆಗತ್ತೆ? ಇದು ಚೆನ್ನಾಗಿ ಸೇಲ್ ಆಗ್ತಾ ಇದೆಯಾ ನಿಮ್ಗೆ? ನಮ್ದೇ ಭಂಡಾರ ಪ್ರಕಾಶನ ಇದೆ. ಮಸ್ಕಿಯಲ್ಲಿ ಭಂಡಾರ ಪ್ರಕಾಶನ ಅಂತ ಇದೆ, ಅಲ್ಲಿ ನಮ್ಮ ಎಲ್ಲಾ ಪುಸ್ತಕಗಳು ಕೂಡ ಸಿಗುತ್ತೆ. ಬಟ್ ಇನ್ ಮಾರಾಟದ ವಿಷಯಕ್ಕಂತ ಬಂದ್ರೆ ಅಷ್ಟಾಗಿ ಇಲ್ಲ. ನಮ್ ಪ್ರಕಾಶನದಿಂದ ನಾವು ಹೆಚ್ಚಾಗಿ ಸಂಶೋಧನಾ ಪುಸ್ತಕಗಳನ್ನ ತರ್ತಾ ಇರೋದ್ರಿಂದ ನಮ್ಮ ಪುಸ್ತಕಗಳ ಮಾರಾಟ ಸ್ವಲ್ಪ ಮಟ್ಟಿಗೆ ಇದೆ ಅಂತ ಹೇಳ್ಬೋದು. ಲಾಭದಾಯಕವಾದ ಅಷ್ಟ್ರ ಮಟ್ಟಿಗಂತೂ ಇಲ್ಲ. ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಬೇರೆ ಬೇರೆ ಪ್ರಕಾಶನದ ಎಲ್ಲಾ ಪುಸ್ತಕಗಳನ್ನು ಕೂಡ ನಾವು ತರಿಸ್ಕೊಂಡು ಮಾರ್ತೀವಿ. ಆ ಮಾರಾಟ ಚೆನ್ನಾಗಿದೆ ಅಂತ ಹೇಳ್ಬೋದು. ಓದುಗರು ಕಡಿಮೆ ಆಗ್ತಾ ಇದ್ದಾರೆ ಅಂತ ಒಂದ್ ಕಡೆ ಇದ್ರೂ ಕೂಡ ಅಷ್ಟೇ ಓದುಗರು ಇದಾರೆ ಕೂಡ ಅಂತಾನು ನಿಜ ಇದಾರೆ ಅನ್ನುವಂಥದ್ದು ಕೂಡ ನಾವು ಕಾಣಬಹುದಾಗಿದೆ. ಸತ್ಯವಾದ ಮಾತು. ಯಾಕಂದ್ರೆ ನಮ್ ಪುಸ್ತಕಗಳು ಎಲ್ಲವನ್ನು ಕೊಂಡ್ಕೊಂಡು ಓದ್ತಾರೆ ಜನ. ಎಷ್ಟೇ ಮೊಬೈಲ್ ಹಾವಳಿ ಇದೆ ಅಥವಾ ಇನ್ನೊಂದಿದೆ ಅಂದ್ರೂ ಕೂಡ ಒಂದಷ್ಟು ಜನ ಓದುಗರು ಆಸಕ್ತಿದಾಯಕವಾಗಿ ಓದುವಂತವ್ರು ಕೂಡ ಇದ್ದಾರೆ ಅನ್ನುವಂಥದ್ದು ಸತ್ಯ. ಮೇಡಮ್, ಈ ಸಾಹಿತ್ಯ ಲೋಕದಲ್ಲಿ ತುಂಬಾ ಅವಾರ್ಡ್ ಸುರಿಮಳೆನೆ ಮಾಡ್ಕೊಂಡಿದೀರಾ ನೀವು. ಮತ್ತೆ ನಾನ್ ನಿಮ್ಮನೆ ಒಳಗೆ ಇಂಟರ್ವ್ಯೂಗೆ ಅಂತ ಎಂಟರ್ ಆದಾಗ ಸಾಕಷ್ಟು ಅವಾರ್ಡ್ಗಳು ಇಟ್ಟಿದೆ, ಎಲ್ಲಾ ಕಡೆನೂ ನೋಡ್ದೆ. ಸೊ ಯಾವ್ಯಾವ್ದಕ್ಕೆಲ್ಲ ನಿಮ್ಗೆ ಅವಾರ್ಡ್ಸ್ ಬಂದಿದೆ ಮೇಡಮ್? ಅಂದ್ರೆ ಪ್ರಾರಂಭದಲ್ಲಿ ನಾವು ಬಿಡಿ ಕವನ ಕಥೆಗಳಿಗೆ ಪ್ರತ್ಯೇಕವಾಗಿ ಸ್ಪರ್ಧೆಗಳಿಗೆ ಕಳಿಸಿದಾಗ ಸುಮಾರು ಬಂದಿವೆ ಮೇಡಮ್, ತುಂಬಾ ಬಂದಿವೆ. ನಾನು BA ಓದುವಾಗ ಕೂಡ ಬಿಡಿ ಕವನಗಳಿಗೆಲ್ಲ ಫಸ್ಟ್ ಮೊದಲ ಬಹುಮಾನ ಅಂತ ಹೇಳ್ಬೋದು, ಶಾರದಾ ಗೋಕಾಕ್ ದತ್ತಿ ಪ್ರಶಸ್ತಿ ಅನ್ನುವಂಥದ್ದನ್ನ ಪಡೆದಿದ್ದೆ ನಾನು. ಅದರಲ್ಲೂ ವಿಶೇಷವಾಗಿ ಸುನಾಮಿ ಅನ್ನುವಂಥದ್ದು, ಸುನಾಮಿ ಏನಾಗಿತ್ತಲ್ಲ 2004ರಲ್ಲಿ, ಆ ಸುನಾಮಿ ಅಂತ ಬರೆದಂತ ಕವಿತೆಗೆ ನನ್ಗೆ ಮೊದಲ ಬಹುಮಾನ ಬಂದಿತ್ತು. ಅದಾದ ನಂತರ ತುಂಬಾ ಬಂದಿದಾವೆ ಬಿಡಿ ಕವನ ಕಥೆಗಳಿಗೆ. ಈಗ ವಿಶೇಷವಾಗಿ ಪುಸ್ತಕಗಳಿಗೆ ಬಂದಿರೋ ಹೇಳ್ಬೇಕು ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಬಂದಿದೆ, ಮತ್ತೆ ಕರ್ನಾಟಕ ಲೇಖಕಿಯರ ಸಂಘದಿಂದ ನೀಡುವಂತಹ ತ್ರಿವೇಣಿ ಸಾಹಿತ್ಯ ಪುರಸ್ಕಾರ ಅದು ಕೂಡ ಬಂದಿದೆ. ಮತ್ತೆ ಪುಟ್ಟರಾಜ್ ಸಾಹಿತ್ಯ ಪುರಸ್ಕಾರ ಅಂತ ಒಂದು, ಮತ್ತೆ ಎಡೆದರ ನಾಡಿನ ಜನಪದ ಸಾಧಕರು ಅಂತಂದು ಜನಪದದಲ್ಲಿ ನಾನು ಮಾಡಿರುವಂತಹ ಕೆಲಸಕ್ಕಾಗಿ ಗುರುತಿಸಿದ್ದಾರೆ. ಮತ್ತೆ ಇತ್ತೀಚೆಗೆ ಹೇಳೋದಾದ್ರೆ ನಂಜನಗೂಡು ತಿರುಮಲಾಂಬ ಪ್ರಶಸ್ತಿ ಕೂಡ ನನಗೆ ದೊರೆತಿದೆ. ಸೊ ಇದು ಎಲ್ಲದಕ್ಕೂ ಕೂಡ ನಾನು ತುಂಬಾ ಕೃತಜ್ಞಳಾಗಿದ್ದೇನೆ. ಇವು ಎಲ್ಲಾ ಪ್ರಶಸ್ತಿಗಳು ನನಗೆ ಇನ್ನಷ್ಟು ಬರೆಯೋದಕ್ಕೆ ಪ್ರೇರೇಪಣೆಯನ್ನ ನೀಡಿದ್ದೇವೆ ಅಂತ ಹೇಳ್ಬೋದು. ಮೇಡಮ್, ಮುಂದಿನ ದಿನಗಳಲ್ಲಿ ಯಾವ್ದ್ರ ಬಗ್ಗೆ ಸಂಶೋಧನೆ ಮಾಡಿ ಬುಕ್ ಬರಿಬೇಕು ಅಂತ ಇದ್ದೀರಾ? ಇದುವರೆಗೂ ಈಗಾಗ್ಲೇ ನಾನು ಪರಿಚಯಿಸಿದ ಹಾಗೆ ಜಾನಪದದಲ್ಲಿಯೂ ಪುಸ್ತಕ ಬಂದಿದೆ, ಕವನ ಬಂದಿದೆ, ಕತೆ ಬಂದಿದೆ. ಈಗ ಮುಂದಿನ ನನ್ನ ಒಂದು ಪ್ರಯತ್ನ ಕಾದಂಬರಿಯಾಗಿ ವಿಶೇಷವಾಗಿ ತರ್ಬೇಕು ಅಂತೇಳಿ ಒಂದು ವಿಷಯ ಇದೆ. ಅದ್ರ ಬಗ್ಗೆ ಇನ್ನಷ್ಟು ನಾನು ಸಂಗ್ರಹ ಮಾಡ್ತಾ ಇದ್ದೀನಿ, ವಿಷಯ ಸಂಗ್ರಹವನ್ನ ಮಾಡ್ತಾ ಇದ್ದೀನಿ. ಒಂದು ಕನ್ನಡಕ್ಕೆ ಒಂದು ಒಳ್ಳೆಯ ಕಾದಂಬರಿಯನ್ನ ನಾನು ನೀಡ್ಬೇಕು ಅಂತ ತುಂಬಾ ಆಸೆ ಇದೆ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾನು ತರ್ತೀನಿ. ಮೇಡಮ್, ತುಂಬಾ ಧನ್ಯವಾದಗಳು. ನೀವು ನಮ್ ಚಾನೆಲ್ ಬಂದು ಇಷ್ಟು ಬ್ಯುಸಿ, ನೀವು ಬರೆಯೋದ್ರಲ್ಲಿ ಇದ್ರು ಫ್ಯಾಮಿಲಿ ಎಲ್ಲ ನೋಡ್ಕೊಂಡು ಬರೀತಾ ಇದ್ದೀರಾ. ಇಷ್ಟು ಬ್ಯುಸಿ ಶೆಡ್ಯೂಲ್ ಇದ್ರು ಟೈಮ್ ಮಾಡ್ಕೊಂಡು ನಮ್ಮನ್ನ ಕರೆಸಿ ಇದು ನಿಮ್ ಇಂಟರ್ವ್ಯೂ ಕೊಟ್ಟಿದ್ಕೆ, ಮತ್ತೆ ನಿಮ್ದು ಮನದಾಳದ ಮಾತು ನಮ್ ಚಾನೆಲ್ ಅಲ್ಲಿ ಮಾತಾಡಿದ್ಕೆ ತುಂಬಾ ಧನ್ಯವಾದಗಳು. ನಿಮ್ಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಗೂ ಕೂಡ ಧನ್ಯವಾದಗಳು. ಇಷ್ಟೊಂದು ಸಮಯ ತಗೊಂಡು ಇಷ್ಟೊಂದು ತಾಳ್ಮೆಯಿಂದ ಈ ಒಂದು ಸಂದರ್ಶನವನ್ನು ಮಾಡಿದೀರಾ. ತುಂಬಾ ತುಂಬಾ ಧನ್ಯವಾದಗಳು ನಿಮ್ಮೆಲ್ರಿಗೂ. ಸೊ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದಾಗ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಹೊಸ ವಿಡಿಯೋನ ಅಪ್ಡೇಟ್ ಮಾಡೋದನ್ನ ನಿಮ್ಗೆ ನೋಟಿಫೈ ಆಗುತ್ತೆ. ಅವಾಗ ಯಾವ ವಿಡಿಯೋಸ್ ನಮ್ ಚಾನೆಲ್ ಅಲ್ಲಿ ಬರೋದನ್ನ ಮಿಸ್ ಮಾಡ್ಕೊಳಕ್ಕೆ ಚಾನ್ಸೇ ಇರೋದಿಲ್ಲ. ಇದೇ ತರ ಇಂಟ್ರೆಸ್ಟಿಂಗ್ ಆಗಿ ಹೊಸ ವಿಡಿಯೋಸ್ನ ನಿಮ್ ಮುಂದೆ ತರ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್.